JDS ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಈ ಎರಡು ಪಕ್ಷಗಳು NDA ಮಿತ್ರಕೂಟದಲ್ಲಿ NDA ಒಕ್ಕೂಟದಲ್ಲಿ ಸೇರಿರುವಂಥದ್ದಿದೆ. ಇದರ ಒಂದು ಹಿನ್ನೆಲೆಯಲ್ಲಿ ಹಿರಿಯರಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರು, ನಮ್ಮ ಜನನಾಯಕ ವಿಶ್ವನಾಯಕ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು, ಇವರಿಬ್ಬರು ಹಿರಿಯರ ಒಂದು ಆಶೀರ್ವಾದದೊಂದಿಗೆ ಏನೊಂದು ಸ್ಪಷ್ಟ ಉದ್ದೇಶದಲ್ಲಿ ದೇಶದ ಅಭಿವೃದ್ಧಿ ಆಗಲಿಕ್ಕೆ, ಸ್ಥಿರವಾದ ಒಂದು ಸರ್ಕಾರವನ್ನು ಕೊಡಲಿಕ್ಕೆ, ಪ್ರಗತಿಯನ್ನು ಕಾಣಲಿಕ್ಕೆ ಮತ್ತೊಮ್ಮೆ ಮೋದಿಯವರ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ಇವತ್ತು ಸ್ಪಷ್ಟ ಉದ್ದೇಶದಿಂದ ಈ ಮೈತ್ರಿಕೂಟ ಮೈತ್ರಿ ಆಗಿರುವಂಥದ್ದು. ಹಾಗಾಗಿ ಈ ದಿಕ್ಕಲ್ಲಿ ಸಂಬಂಧಗಳು ಇನ್ನೂ ಚೆನ್ನಾಗಾಗಬೇಕು. ಏನೊಂದು JDS ಪಕ್ಷದಿಂದ ಇವತ್ತೇನು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನು ಮಾಡ್ತಿರುವಂಥ ಪ್ರಜ್ವಲ್ ರೇವಣ್ಣನವರು ಅವರೇನು ಒಂದು ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತಿದ್ದಾರೆ. ಆ ಸಲ್ಲಿಕೆಯ ಒಂದು ಸಂದರ್ಭದಲ್ಲಿ ನೀವು ಸಹ ಬರಬೇಕು ಅಂತ ನನಗೂ ಕರೆದ್ರು. ಖಂಡಿತ ಬರ್ತೀನಿ ಅಂತ ಅವ್ರು ತಿಳಿಸ್ದೆ. ನಮ್ಮ ಹಿರಿಯರಾದಂಥ HD ರೇವಣ್ಣನವರು, ಪ್ರಜ್ವಲ್ ರೇವಣ್ಣನವರು ಅವರಿಬ್ಬರು ಬಂದಿರು ಆಹ್ವಾನವನ್ನು ಕೊಟ್ಟಿದ್ದಾರೆ. ಭಾಳ ಸಂತೋಷದಿಂದ ಈ ಒಂದು ನಾಮಪತ್ರ ಸಲ್ಲಿಕೆಗೆ ಹೋಗ್ತೀನಿ. ಮತ್ತು ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ಮೈತ್ರಿಯಲ್ಲಿ ಒಗ್ಗಟ್ಟು ಹೆಚ್ಚಾಗಿ ಕಾಣುವಂಥದ್ದಾಗಬೇಕು. ಮತ್ತು ಎಲ್ಲರೂ ಎಲ್ಲ ಹಂತದಲ್ಲೂ ಕಾರ್ಯಕರ್ತರು, ನಾಗರಿಕರು ಎಲ್ಲರಿಗೂ ಮತ್ತೊಮ್ಮೆ ನರೇಂದ್ರ ಮೋದಿ ಬೇಕು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿದೆ. ಹಾಗಾಗಿ ಒಂದು ಧರ್ಮ ಯುದ್ಧದಲ್ಲಿ ಧರ್ಮವನ್ನು ಕಾಪಾಡಲಿಕ್ಕೆ ಮತ್ತು ಮೈತ್ರಿಯ ಸಂಬಂಧಗಳನ್ನು ಉತ್ತಮವಾಗಿಟ್ಕೊಳ್ಳೋಕ್ಕೆ ನಾವು ಇವತ್ತು ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ಮಾಡಿ 28 ಕ್ಷೇತ್ರದಲ್ಲೂ ಇವತ್ತು ಗೆಲ್ಲುವಂಥ ಪ್ರಯತ್ನ ಆಗುತ್ತೆ. ಸ್ಥಳೀಯ ಮಟ್ಟದಲ್ಲಿ ಬೆಂಬಲ ಇಲ್ಲ ಅಂತ ರೇವಣ್ಣ ಅವರು ಹೇಳ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ಚರ್ಚೆ ಆಯ್ತು ಸರ್. ಬಿಜೆಪಿ ಸ್ಥಳೀಯ ಮಟ್ಟದಲ್ಲಿ ಹಾಸನ ಖಂಡಿತ ಇವತ್ತು ಹಿರಿಯರಾದಂಥ ದೇವೇಗೌಡರು ಭಾಳ ಸ್ಪಷ್ಟವಾಗಿ ಹಿಂದಿನ ವಿಚಾರಗಳನ್ನು ಮರಿಬೇಕು. ಯಾರೇ ಇದ್ರೂ ಎಂಥ ದೊಡ್ಡ ಮಾತು ಹೇಳಿಬಿಟ್ರು ಅವ್ರ ಕೈ ಮುಟ್ಕೋತೀವಿ ನಾವು. ಅಷ್ಟು ದೊಡ್ಡತನದಲ್ಲಿ ಒಂದು ಉದ್ದೇಶಕ್ಕಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವ್ರನ್ನ ಅಧಿಕಾರಕ್ಕೆ ತರಬೇಕು ಅಂತ ಅವರ ಮಾತುಗಳು, ಅವರ ಸ್ಪಷ್ಟತೆ, ಅವರ ಸಂದೇಶ ನಿಜಕ್ಕೂ ನಮಗೆಲ್ಲ ಮನ ಮುಟ್ಟುವಂಥ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಆತ್ಮಾವಲೋಕನವನ್ನು ಮಾಡಿಕೊಳ್ಳುವಂಥ ರೀತಿಯಲ್ಲಿ ಇವತ್ತು ಮಾಜಿ ಪ್ರಧಾನಮಂತ್ರಿಗಳು ಭಾಳ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಇವೆಲ್ಲವೂ ಒಂದೇ ಉದ್ದೇಶ, ಮತ್ತೊಮ್ಮೆ ನರೇಂದ್ರ ಮೋದಿಯವರ ಸರ್ಕಾರವನ್ನು ತಂದು ಇಡೀ ದೇಶದಲ್ಲಿ ಇವತ್ತು ಸಮಗ್ರವಾದಂಥ ಅಭಿವೃದ್ಧಿಯನ್ನು ಕಂಡಿದೆ. ಹಾಗಾಗಿ ನಮ್ಮೆಲ್ಲರ ಉದ್ದೇಶ ಒಂದೇ ಆಗಿರಬೇಕು, ಅವ್ರ ಸರ್ಕಾರ ತರಲಿಕ್ಕೆ. ಹಾಗಾಗಿ ಎಲ್ಲ ಹಂತದಲ್ಲೂ ನಾವು ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ. ಅಥವಾ ಯಾವುದೇ ಒಂದು ತಪ್ಪು ಒಪ್ಪುಗಳನ್ನು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಆತ್ಮದ್ರೋಹ ಮಾಡ್ಕೊಂಡಂತಾಗುತ್ತೆ. ನಮ್ಮ ಪಕ್ಷಕ್ಕೆ ಏನಾದ್ರು ನಾವು ಅಂಥ ತಪ್ಪನ್ನು ಮಾಡಿದ್ರೆ ನಮ್ಮ ದ್ರೋಹ ಬಗ್ದಂತಾಗುತ್ತೆ. ಹಾಗಾಗಿ ಭಾಳ ಸ್ಪಷ್ಟವಾಗಿ ಮತದಾರರು ಇವತ್ತು ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿಗಳಾಗಿ ನೋಡಬೇಕು ಅಂತ ನಿಶ್ಚಯವನ್ನು ಮಾಡಿದ್ದಾರೆ. ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರ ಬಗ್ಗೆ ಅಪಾರವಾದಂಥ ಗೌರವ ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿದೆ. ಇಡೀ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ಹೋದರೂ ಹಲವಾರು ಒಳ್ಳೆ ಅಪ್ಪರ್ ಕೃಷ್ಣದಿಂದ ಹಿಡಿದು ಕಾವೇರಿಯಿಂದ ಹಿಡಿದು ಎಲ್ಲ ಇವು ಅಪ್ಪರ್ ತುಂಗಭದ್ರಾಯಿಂದ ಹಿಡಿದು ಎಲ್ಲ ಕಾಮಗಾರಿಗಳನ್ನ, ನೀರಾವರಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಒಳ್ಳೆ ಕೆಲಸಗಳನ್ನ ಮಾಡಿರುವಂಥ ಮಹಾನ್ ನಾಯಕರು. ಹಾಗಾಗಿ ಅವ್ರಿಗೆ ಅಪಾರವಾದಂಥ ಗೌರವ ಮತ್ತು ಅಭಿಮಾನ ಇದೆ. ಖಂಡಿತ ಯಾವುದೇ ಒಂದು ಸಣ್ಣ ಸಮಸ್ಯೆ ಇಲ್ಲದು ಭಾರತೀಯ ಜನತಾ ಪಾರ್ಟಿಯಿಂದ ಸಂಪೂರ್ಣ ಬೆಂಬಲವನ್ನು ಇವತ್ತು ಹಾಸನ ಲೋಕಸಭಾ ಕ್ಷೇತ್ರ ಆಗಿರಲಿ, ಮಂಡ್ಯ ಆಗಿರಲಿ, ಅಥವಾ ಕೋಲಾರ್ನಲ್ಲಾಗಿರಲಿ, ಅಥವಾ ಇತರೆ ಭಾಗದಲ್ಲಿ JDS ಕಾರ್ಯಕರ್ತರು ನಮ್ಮ ಕೊಡುವಂಥದ್ರಲ್ಲಿ ಯಾವುದೇ ಗೊಂದಲ ಇದ್ರೂ ಎಲ್ಲ ಸರಿಪಡಿಸ್ಕೊಂಡು ಮುಂದೆ ಸಾಗುವಂಥದ್ದು ಮಾಡ್ತೀವಿ. ಇವತ್ತು ಇಲ್ಲಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವ್ರ ವಿಚಾರನೇ ಇಲ್ಲ. ಇದೇನು ವಿಧಾನಸಭೆ ಚುನಾವಣೆ ಅಲ್ಲ, ಇದು ವಿಧಾನಸಭೆ ಚುನಾವಣೆ ಅಲ್ಲ, ಇದು ಲೋಕಸಭಾ ಚುನಾವಣೆ. ಲೋಕಸಭಾ ಚುನಾವಣೆಯಲ್ಲಿ ಮೋದಿ ನಾಯಕತ್ವ ಅನ್ನೋವಂಥದ್ದು, ಮೋದಿಗಳು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಜನರು ಭಾಳ ಸ್ಪಷ್ಟ ಉದ್ದೇಶ. ಹಾಗಾಗಿ ಇಲ್ಲೇನು ಸಿದ್ದರಾಮಯ್ಯನವ್ರು ಏನಾದ್ರು ಲೋಕಸಭಾ ಚುನಾವಣೆ ನಿಂತಾರ ಅಥವಾ ಬೇರೆ ಏನಾರು ಸ್ಥಾನಕ್ಕೆ ಏನಿಲ್ಲ. ಹಾಗಾಗಿ ಇವತ್ತು ಪ್ರತಿ ಪಕ್ಷದಲ್ಲಿ ಯಾರನ್ನು ಪ್ರಧಾನಮಂತ್ರಿ ಮಾಡ್ತೀರಾ ಅಂತ ಕೇಳಿ ಯಾವ ಪಕ್ಷಕ್ಕೆ ಅಲ್ಲಿ ಬಹುಮತ ಸಿಗುವಂಥದ್ದಿದೆ. ಹಾಗಾಗಿ ಇವೆಲ್ಲವೂ ತ್ಯಾಪೆ ಹಾಕೊಳ್ಳೋ ಕೆಲಸ ಜನರ ಭವಿಷ್ಯದ ಏನು ಧಕ್ಕೆ ತಂದು, ಜನರ ಭವಿಷ್ಯಕ್ಕೆ ಮತ್ತು ದೇಶದ ಸ್ಥಿರತೆಗೆ ಧಕ್ಕೆಯನ್ನು ತಂದು ಯಾವುದೇ ಒಂದು ಒಕ್ಕೂಟವನ್ನು ನಿರ್ಮಾಣ ಮಾಡಿ ಅಧಿಕಾರಕ್ಕೆ ಬಂದರೂ ಜನಕ್ಕೇನು ಆಗಲ್ಲ.
ಹಾಗಾಗಿ ಇವತ್ತೇನೇ ಪ್ರತಿಪಕ್ಷದ ಪ್ರಯತ್ನಕ್ಕೆ ಜನ ಸಹಮತ ಇಲ್ಲ. ಜನ ಸಂಪೂರ್ಣವಾಗಿ ನರೇಂದ್ರ ಮೋದಿಯವರೇ ಪ್ರಧಾನಿ ಆಗಬೇಕು ಅಂತ ಭಾಳ ಸ್ಪಷ್ಟವಾಗಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳಾಗಲಿ, ಡಿ ಕೆ ಶಿವಕುಮಾರ್ ಅವರಾಗಲಿ, ಖರ್ಗೆ ಅವ್ರ ವಿಚಾರ ಆಗಲಿ, ಇದ್ಯಾವುದೂ ಗಮನಕ್ಕೆ ಬರುವಂಥದ್ದಲ್ಲ. ಬೇಕಾಗಿರೋದು ಇಡೀ ರಾಜ್ಯದ ಕರ್ನಾಟಕದ ಜನತೆಗೆ, ಕನ್ನಡಿಗರಿಗೆ ಮತ್ತೊಮ್ಮೆ ನರೇಂದ್ರ ಮೋದಿಯವರೇ ಬೇಕು ಅನ್ನೋಂಥದ್ದಿದೆ. ಹಾಗಾಗಿ ಸಿದ್ದರಾಮಯ್ಯನವರ ವಿಚಾರವೇ ಇಲ್ಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.